ಪುರಾಣಗಳ ಜಗತ್ತಿಗೆ ಸ್ವಾಗತ. ಇದು ಆದಿ ಅಂತ್ಯ ಇಲ್ಲದವನ ಜನನದ ಕಥೆ. ಇದೇನಪ್ಪ ಆದಿ ಅಂತ್ಯ ರಹಿತನಿಗೆ ಜನ್ಮದಿನವಾ ಅಂತ ಅಂದ್ರೆ ಶಿವಪುರಾಣದಲ್ಲಿರುವ ಈ ಅದ್ಭುತವಾದ ಕಥೆಯನ್ನ ನಾನಿವತ್ತು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಯುಗವೊಂದರ ಆರಂಭದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರಲ್ಲಿ ಯಾರು ದೊಡ್ಡವರು ಎಂದು ವಾದ ಮಾಡ್ತಾ ಇದ್ದಂತ ಕಥೆನ ನಾವೆಲ್ಲರೂ ಕೇಳಿದೀವಿ. ವಾದ ಮಾಡುತ್ತಿರುವಾಗಲೇ ಅವರ ಅಹಂಕಾರದ ಜ್ವಾಲೆಯಿಂದ ಆ ಕ್ಷಣದಲ್ಲಿ ಆಕಾಶ ಮುರಿದು ಭೂಮಿ ಕಂಪಿಸಿ ಅಗ್ನಿಸ್ತಂಭವೊಂದು ಏಕಾಏಕಿ ಪ್ರತ್ಯಕ್ಷವಾಗುತ್ತೆ. ಆ ಅಗ್ನಿಸ್ತಂಭಕ್ಕೆ ಆದಿಯೂ ಇರುವುದಿಲ್ಲ, ಅಂತ್ಯವೂ ಇರುವುದಿಲ್ಲ. ಅದನ್ನು ಹುಡುಕಿಕೊಂಡು ಬ್ರಹ್ಮ ಹಂಸ ರೂಪದಲ್ಲಿ ಅಗ್ನಿಸ್ತಂಭದ ಮೇಲಕ್ಕೆ ಹೋದರೆ ವಿಷ್ಣು ವರಾಹ ರೂಪದಲ್ಲಿ ಅದರ ತಳಕ್ಕೆ ಹೋಗ್ತಾರೆ. ಇಬ್ಬರಿಗೂ ಆದಿ ಮತ್ತು ಅಂತ್ಯ ಸಿಗೋದೇ ಇಲ್ಲ. ಹಾಗಾಗಿ ಅವರಿಬ್ಬರು ಆ ಅಗ್ನಿಸ್ತಂಭಕ್ಕೆ ಕೈ ಮುಗಿದು ಅವನೇ ನಮ್ಮಿಬ್ಬರಿಗಿಂತ ದೊಡ್ಡವನು ಎಂದು ಅಹಂಕಾರವನ್ನು ಬಿಟ್ಟು ಒಪ್ಕೋತಾರೆ. ಅಗ್ನಿಸ್ತಂಭದ ರೂಪವೇ ತಿರುವಣ್ಣಾಮಲೆಯಲ್ಲಿರುವ ಅಗ್ನಿಸ್ತಂಭದ ಶಿವಲಿಂಗ, ಅಗ್ನಿಲಿಂಗ ಅಂತ ಕೂಡ ಕರಿತೀವಿ ಅದನ್ನ ನಾವು. ಹಾಗಾದ್ರೆ ಶಿವ ಅಗ್ನಿಸ್ತಂಭದಿಂದ ನಂತರದಲ್ಲಿ ತನ್ನ ಭಕ್ತರಿಗೆ ಮತ್ತು ಸಮಸ್ತ ಜಗತ್ತಿಗೆ ಒಳಿತನ್ನು ಉಂಟು ಮಾಡೋದಕ್ಕೋಸ್ಕರ ಲಿಂಗ ರೂಪದಲ್ಲಿ ಪ್ರಕಟವಾಗ್ತಾನೆ. ಹಾಗಾಗಿ ಆ ಆದಿ ಅಂತ್ಯರಹಿತ ಮಹಾದೇವ ತನ್ನನ್ನ ತಾನು ಪ್ರಕಟಪಡಿಸಿಕೊಂಡಂತಹ ದಿನವೇ ಶಿವನ ಜನ್ಮದಿನ ಅಂತ ಆಚರಿಸ್ತೀವಿ ನಾವು. ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಅದು ಮಾರ್ಗಶಿರ ಮಾಸದ ಆರ್ದ್ರಾ ನಕ್ಷತ್ರದ ಪೌರ್ಣಮಿಯ ದಿನ ಆಗಿರುತ್ತೆ. ಹಾಗಾಗಿ ಮಾರ್ಗಶಿರ ಮಾಸದ ಆರ್ದ್ರಾ ನಕ್ಷತ್ರದ ಪೌರ್ಣಮಿಯನ್ನ ಬಹಳ ವಿಶೇಷವಾಗಿ ಶಿವನ ಆರಾಧಕರು ಆಚರಿಸ್ತಾರೆ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಪುರಾಣದ ಕಥೆಗಳಿಗೆ ಫಾಲೋ ಮಾಡಿ ದ ಪುರಾಣಾಸ್ ಗರ್ಲ್.